ಗರ್ಭಿಣಿಯಾದ ತಕ್ಷಣ ಅನುಷ್ಕಾ ಸಾಮಾನ್ಯ ಹೆರಿಗೆಗೆ ತನ್ನನ್ನ ತಾನೇ ಸಿದ್ಧಪಡಿಸಿಕೊಳ್ಳಲು ಶುರು ಮಾಡಿದ್ರು. ಅವರು ಪ್ರತಿದಿನ ತಪಾಸಣೆ ಹಾಗೂ ವೈದ್ಯರ ಜೊತೆ ಮಾತುಕತೆ ನಡೆಸ್ತಿದ್ರು. ನೀವು ಪ್ರತಿದಿನ ತಪಾಸಣೆಗೆ ಒಳಗಾಗಬೇಕಾಗಿಲ್ಲ. ವೈದ್ಯರು ನೀಡಿದ ಮಾತ್ರೆಗಳನ್ನ ಸರಿಯಾದ ಸಮಯಕ್ಕೆ ತೆಗೆದುಕೊಳ್ಳೋದು ಮುಖ್ಯ. ಅನೇಕರು ಮಾತ್ರೆ ತೆಗೆದುಕೊಳ್ಳೋದಿಲ್ಲ. ವೈದ್ಯರು ನೀಡಿದ ಔಷಧ ನಿಮಗೆ ಸಹಾಯ ಮಾಡ್ತದೆ. ನಾರ್ಮಲ್ ಹೆರಿಗೆ ಆಗಬೇಕು ಅಂದ್ರೆ ನೀವು ಸೂಕ್ತ ಸಮಯಕ್ಕೆ ಮಾತ್ರೆಗಳನ್ನ ತೆಗೆದುಕೊಳ್ಳೋದು ಬಹಳ ಮುಖ್ಯವಾಗ್ತದೆ. ಅನುಷ್ಕಾ ಇದನ್ನ ತಪ್ಪದೆ ಮಾಡ್ತಿದ್ರು. ಬರೀ ಮಾತ್ರೆ ಸೇವನೆ ಮಾಡಿದ್ರೆ ಹೊಟ್ಟೆ ತುಂಬೋದಿಲ್ಲ, ಶಿಶುವಿಗೆ ಬೇಕಾದ ಪೋಷಕಾಂಶ ಸಿಗೋದಿಲ್ಲ. ನೀವು ಮತ್ತು ಮಗು ಆರೋಗ್ಯವಾಗಿರ್ಬೇಕಂದ್ರೆ ಪೋಷಕಾಂಶವುಳ್ಳ ಆಹಾರ ಸೇವನೆ ಮಾಡಬೇಕು. ನೀವು ದೈಹಿಕವಾಗಿ ಸಕ್ರಿಯವಾಗಿದ್ರೆ ನಾರ್ಮಲ್ ಹೆರಿಗೆ ಸುಲಭ. ಅಲ್ಲದೆ ಸರಿಯಾದ ನಿದ್ರೆ ವಿಶ್ರಾಂತಿ ಸಿಗುತ್ತದೆ. ಇದರಿಂದ ನಿಮ್ಮಿಬ್ಬರ ಆರೋಗ್ಯ ಸುಧಾರಿಸ್ತದೆ. ಗರ್ಭಾವಸ್ಥೆಯಲ್ಲಿ ವ್ಯಾಯಾಮ ಮಾಡೋದ್ರಿಂದ ನಿಮ್ಮ ತೂಕ ಮಿತಿಮೀರಿ ಏರಿಕೆ ಆಗೋದಿಲ್ಲ. ಹಾಗಾಗಿ ಹೆರಿಗೆ ನಂತರ ತೂಕ ಇಳಿಸೋದು ಸುಲಭವಾಗ್ತದೆ. ಅನುಷ್ಕಾ ತೂಕ ಇಳಿಕೆಗೂ ಇದು ಕಾರಣವಾಗಿದೆ.